ಧನುರ್ರಾಶಿ ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಕಲಾ ರಂಗದಲ್ಲಿರ್ತಕ್ಕಂಥವ್ರಿಗೆ, ರಂಗಭೂಮಿಯಲ್ಲಿರ್ತಕ್ಕಂಥವ್ರಿಗೆ, ಚಲನಚಿತ್ರಗಳಲ್ಲಿ ಇರತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ. ಪ್ರಗತಿಯನ್ನು ಕಾಣ್ತೀರಿ ಈ ದಿವಸ. ನಿಮ್ಮ ಆಲೋಚನೆಗಳು ನಿಮ್ಮ ಕ್ಷೇತ್ರವಾರು, ನಿಮ್ಮ ಯೋಗ್ಯತಾ ಅನುಸಾರವಾಗಿ ವಿಶೇಷವಾದಂತಹ ಫಲಕ್ಕೆ, ಲಾಭಕ್ಕೆ ಕಾರಣವಾಗ್ತಕ್ಕಂಥದ್ದು. ನಿಮ್ಮ ಬಗ್ಗೆ ನಿಮಗೆ ದೃಢವಾದಂತಹ ನಂಬಿಕೆ ಇರಲಿ, ಆತ್ಮವಿಶ್ವಾಸ ಅನ್ನುವಂಥದ್ದು ಚೆನ್ನಾಗಿರಲಿ. ನಾನು ಈ ಕೆಲಸವನ್ನು ಆರಂಭ ಮಾಡಿ ಇದರಲ್ಲಿ ಜಯಶೀಲನಾಗ್ತೀನಿ ಅಂತಕ್ಕಂತಹ ದೃಢವಾದ ಮಹತ್ತರವಾದ ಸಂಕಲ್ಪದೊಂದಿಗೆ ಕೆಲಸವನ್ನು ಆರಂಭ ಮಾಡಿ ಜಯಶೀಲರಾಗ್ತೀರಿ ಅಂತಕ್ಕಂತಹದ್ದು. ಸಮಾಜದಲ್ಲಿ ಗೌರವಕ್ಕೆ ಪಾತ್ರರಾಗ್ತೀರಿ, ಜನ ನಿಮ್ಮನ್ನು ಗುರುತಿಸ್ತಕ್ಕಂಥದ್ದಾಗುತ್ತೆ. ಇದೆಲ್ಲ ಬಹಳ ಪ್ರಗತಿಗೆ, ಅಭ್ಯುದಯಕ್ಕೆ ಎಲ್ಲ ಒಂದು ವಿಶೇಷವಾದಂತಹ ಸಮಯ ಅಂತ ಹೇಳಬೇಕಾದಂಥದ್ದು. ಉನ್ನತ ವಿದ್ಯಾಭ್ಯಾಸಕ್ಕೆ ದೂರದೂರಿಗೆ ವಿದೇಶಕ್ಕೆ ಪ್ರಯಾಣ ಮಾಡ್ತಕ್ಕಂತಹ ಯೋಜನೆಗಳು ಕೆಲವರದ್ದು ಆಗಬಹುದು ಅಂತ ಅರ್ಥ. ಎಲ್ಲರೂ ಕೂಡ ನಿಮ್ಮನ್ನು ನೋಡಿ ನಿಮ್ಮ ಕಡೆ ಆಕರ್ಷಿತರಾಗ್ತಕ್ಕಂಥದ್ದು. ವ್ಯಕ್ತಿ ಎಂದರೆ ಹಾಗಿರಬೇಕಪ್ಪ ಅನ್ನುವಂತಹ ಮಾತು ಜನ ಮನದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥದ್ದಾಗಬಹುದು. ಹಿರಿಯರ ಬಗ್ಗೆ ಸೇವಾ ಮನೋಭಾವನೆ ನಿಮ್ಮದಾಗಿರುತ್ತೆ. ದೊಡ್ಡವರಿಗೆ ಏನೋ ಒಂದು ಸೇವೆಯನ್ನು ಮಾಡಬೇಕು, ಅವರ ಮನಸ್ಸನ್ನು ಗೆಲ್ಲಬೇಕು, ಅವರ ಮಾತನ್ನು ಮೀರಬಾರ್ದು. ಇವೆಲ್ಲ ಒಳ್ಳೆಯ ಆಲೋಚನೆಗಳು ಮನಸ್ಸಿಗೆ ಯಾವುದೋ ಒಂದು ಕ್ಷಣದಲ್ಲಿ ಬಂದುಬಿಟ್ರೆ ಅದು ಸಾರ್ಥಕವಾಗುತ್ತೆ ಜೀವನಕ್ಕೆ ಅಂತ ಹೇಳಬೇಕು. ಗುರು ಪ್ರಾರ್ಥನೆಯನ್ನು ಮಾಡಿ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬುದಾಗಿ ನಿಮ್ಮ ಅಖಂಡವಾದಂತಹ ಪ್ರಾರ್ಥನೆ ಗುರುವಿನ ಮೇಲಿರಲಿ. ಆ ಸದ್ಗುರುಗಳ ಅನುಗ್ರಹ ನಿಮ್ಮನ್ನು ಸದಾ ಕಾಪಾಡುತ್ತೆ ಅಂತಕ್ಕಂಥದ್ದು ಶುಭವಾಗಿ. ಮಕರ ರಾಶಿ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಚುರುಕುತನ, ಸಮಯೋಚಿತವಾದಂತಹ ಬುದ್ಧಿ ಬದಲಾವಣೆಗಳು ಇವೆಲ್ಲವೂ ಕೂಡ ನಿಮಗೆ ಗೌರವವನ್ನು ತರ್ತಕ್ಕಂಥದ್ದಾಗತ್ತೆ. ನಿಮ್ಮ ನಡವಳಿಕೆಯನ್ನು ನಿಮ್ಮ ಪರಿವಾರದವರು ಮೆಚ್ಚುತ್ತಾರೆ. ಒಳ್ಳೆಯ ನಿರ್ಧಾರಗಳನ್ನು ಮಾಡಿದ್ರಿ, ನೀವು ತೆಗೆದುಕೊಂಡಂತಹ ತೀರ್ಮಾನ ಸರಿಯಾಗಿಯೇ ಇದೆ ಅನ್ನುವಂತಹ ಅಚ್ಚುಮೆಚ್ಚಿನ ಮಾತುಗಳು ನಿಮ್ಮ ಪರವಾಗಿ ಬರಬಹುದು ಅಂತ ಅರ್ಥ. ಕೋರ್ಟ್ನಲ್ಲಿರ್ತಕ್ಕಂತಹ ಕೆಲವು ವಿಚಾರಗಳು ಇತ್ಯರ್ಥವಾಗುತ್ತೇನೋ ಅನ್ನುವಂತಹ ಶುಭ ಸೂಚನೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ದಿನಚರಿಯಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳಾಗತ್ತೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಹೊಂದಿಕೊಂಡು ಹೋಗ್ತಕ್ಕಂಥದ್ದು ಮುಖ್ಯವೇನೋ ಅಂತ ಅನಿಸುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಈ ದಿವಸ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು. ನವದುರ್ಗೆಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಮಾನಸಿಕವಾಗಿ ತುಂಬ ಆಯಾಸವಾಗ್ತಕ್ಕಂಥದ್ದು. ಮನಸ್ಸಿನ ಮೇಲೆ ಹಲವಾರು ವಿಚಾರಗಳು ಪರಿಣಾಮವನ್ನು ಬೀರ್ತಕ್ಕಂತಹ ದಿವಸ. ಸ್ನೇಹಿತರು, ಸಹೋದ್ಯೋಗಿಗಳು ನಿಮಗೆ ಮೋಸ ಮಾಡಬಹುದೇನೋ ಅನ್ನುವಂತಹ ಸೂಚನೆ. ಸಣ್ಣ ಪುಟ್ಟ ವಿಚಾರಗಳು ಕೂಡ ನಿಮ್ಮ ಮನಸ್ಸಿಗೆ ಅಹಿತವನ್ನುಂಟು ಮಾಡಿದರೆ ಅದು ಮೋಸ ಅನ್ನುವಂತಹ ಭಾವನೆ ಮನಸ್ಸಿಗೆ ಬರುತ್ತೆ. ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು. ಮನೆಯವರೆಲ್ಲ ಆತಂಕಕ್ಕೊಳಗಾಗತಕ್ಕಂತಹ ಪರಿಸ್ಥಿತಿ ಏರ್ಪಾಟಾಗತ್ತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಆ ಸಂಬಂಧ, ನೈಜವಾದಂತಹ ಪ್ರೀತಿ, ವಿಶ್ವಾಸಗಳು, ಸಾಮರಸ್ಯ ಗಟ್ಟಿಯಾಗ್ತಕ್ಕಂಥದ್ದು ಇದು ಅತಿ ಮುಖ್ಯವಾಗಿ ಬೇಕಾದಂತಹ ವಿಷಯ. ಲಾಭದ ದೃಷ್ಟಿಯಿಂದ ಹಣವನ್ನು ಹೂಡಿಕೆ ಮಾಡ್ತೀರಿ. ಇದು ಕೇವಲ ಶುದ್ಧ ವ್ಯವಹಾರ ಅಂತ ಕರೆಸ್ಕೊಳ್ತಕ್ಕಂತಹದ್ದು. ಶ್ರೀರಾಮದೂತ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಧ್ಯಾಹ್ನದ ನಂತರದಲ್ಲಿ ಹಲವಾರು ಕೆಲಸಗಳಿಗೆ ಶುಭ ಸೂಚನೆಗಳಿರ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ ನಿಮ್ಮ ಪಾಲಿಗೆ ಅಂತ ಹೇಳಬೇಕು. ಪದವೀಧರರಿಗೆ ಉತ್ತಮವಾದಂತಹ ಕೆಲಸಕ್ಕೆ ಅವಕಾಶ ಆಗತ್ತೆ ಅನ್ನುವಂತಹ ಭರವಸೆಗಳು, ಸೂಚನೆಗಳು ಸೂಕ್ಷ್ಮವಾಗಿ ಈ ದಿವಸ ನಿಮಗೆ ತಿಳಿತಕ್ಕಂಥದ್ದಾಗತ್ತೆ. ನಿಮ್ಮ ಹಳೆಯ ನೆನಪುಗಳು ನಿಮ್ಮನ್ನು ಕಾಡಬಹುದು. ಇದರಿಂದ ಒಂದಷ್ಟು ಸಂತೋಷ, ಮತ್ತೊಂದಷ್ಟು ಬೇಸರ, ನೋವು, ಅಥವಾ ಅವಕಾಶ ವಂಚಿತನಾದನಲ್ಲ ಅಂತಕ್ಕಂತಹ ದುಃಖ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಅಧ್ಯಯನದ ದೃಷ್ಟಿಯಿಂದ ತುಂಬ ಗಂಭೀರವಾದಂತಹ ಚಿಂತನೆಗಳನ್ನು ನಡೆಸಬೇಕು. ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಅಧ್ಯಯನ, ಸರಿಯಾದಂತಹ ಮಾರ್ಗದರ್ಶನ ಇಡೀ ಜೀವನವನ್ನು ರೂಪಿಸ್ತಕ್ಕಂಥದ್ದಾಗತ್ತೆ. ಕೆಲವರು ಅದರಲ್ಲಿ ಉತ್ತೀರ್ಣರಾಗ್ಬೋದು, ಮತ್ತು ಕೆಲವರು
ಅನುತ್ತೀರ್ಣರಾಗುವಂಥದ್ದು. ಇದಕ್ಕೆ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನಗಳು ಸರಿಯಾಗಿಲ್ಲದೆ ಇರತಕ್ಕಂಥದ್ದು, ಅದೃಷ್ಟ ಇಲ್ಲದೆ ಇರತಕ್ಕಂಥದ್ದು, ಭಗವಂತನ ಅನುಗ್ರಹವೂ ಕೂಡ ದೊರಕದೇ ಇರುವಂಥದ್ದು, ಇವೆಲ್ಲವೂ ಕೂಡ ಕಾರಣವಾಗುತ್ತೆ. ಈ ಎಲ್ಲವನ್ನು ಪಡ್ಕೊಂಡಾಗ ಮಾತ್ರ 100ಕ್ಕೆ 100% ಉತ್ತಮವಾದಂತಹ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶವಾಗತ್ತೆ, ದಾಖಲೆಯನ್ನು ಮಾಡಲಿಕ್ಕೆ ಅವಕಾಶಗಳು ಆಗತ್ತೆ. ಅನಗತ್ಯವಾದಂತಹ ಖರ್ಚುಗಳು ಆಗಬಹುದು. ಬಡವರಿಗೆ, ಅಗತ್ಯ ಇರತಕ್ಕಂಥವರಿಗೆ ಆಹಾರ ಅಥವಾ ಅನ್ನದಾನವನ್ನು ಮಾಡಿ, ಪುಣ್ಯ ಸಂಚಯವನ್ನು ಮಾಡಿ. ಶುಭವಾಗಿ.